ಹಾಯ್ ಫ್ರೆಂಡ್ಸ್, ನಾನು ನನ್ನ ಫ್ರೆಂಡ್ ಸೇರಿ ಚಿಕ್ಕಪೇಟೆಗೆ ಬಂದಿದ್ದೀವಿ. ಇವರು ಸವಿತಾ. ಸೀರೆ ರಿಟರ್ನ್ ಗಿಫ್ಟ್ ತೊಗೋಬೇಕು. ಬನ್ನಿ ನೋಡೋಣ. ಫ್ರೆಂಡ್ಸ್, ಈಗ ನಾನು ನನ್ನ ಫ್ರೆಂಡ್ ಸೇರಿ ಸುದರ್ಶನ್ ಸಿಲ್ಕ್ ಶಾಪಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಇಲ್ಲಿ ನೋಡಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಸೀದಾ ಅಲ್ಲಿಗೆ ಹೋಗೋಣ ಅಂತ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಅವರು ತಗೋಬೇಕು, ನನ್ನ ಫ್ರೆಂಡು, ಹಾಗಾಗಿ ನಾನು ತಗೋಬೇಕು. ನೋಡೋಣ ಕಲೆಕ್ಷನ್ಸ್ ಹೇಗಿದ್ದಾವೆ ಅಂತ. ಫ್ರೆಂಡ್ಸ್, ಇಲ್ಲಿ ಏನಾದರೂ ಲಗೇಜ್ ಇದ್ರೆ ಲಗೇಜ್ ಇಡ್ಬೋದು. ಇಲ್ಲಿ ಲಗೇಜ್ ಕೌಂಟ್ರ್ ಇದು. ಫ್ರೆಂಡ್ಸ್, ಗ್ರೌಂಡ್ ಫ್ಲೋರಲ್ಲಿ 500 ರೂಪಾಯಿಂದ 2500 ರೂಪಾಯಿ ತನಕ ಸೀರೆ ಸಿಗುತ್ತೆ. ನೋಡ್ತಾ ಇದ್ದೀವಿ. ಫ್ರೆಂಡ್ಸ್, ಇವ್ರ ಹೆಸರು ಬಂದು ರಮೇಶ್ ಸರ್ ಅಂತ. ಇವರೇ ನಮಗೆ ಸೀರೆ ತೋರಿಸ್ತಾ ಇರೋದು. ಇಲ್ಲಿ ನೋಡ್ತಾ ಇದ್ದೀವಿ ನಾವು. ಫ್ರೆಂಡ್ಸ್, ಇದೆಲ್ಲ ಫ್ಯಾನ್ಸಿ ಸೀರೆ. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು, ಡಿಸೈನ್ಸು. ಹಾಗೆ ನೋಡ್ತಾ ಇದ್ದೆ ನಾನು. ಇನ್ನೊಂದು ಸುದರ್ಶನ್ ಸಿಲ್ಕಿಗೆ ಬಂದರೆ ನಾರ್ಮಲ್ ಸೀರೆಯಿಂದ ಬ್ರೈಡಲ್ ಸೀರೆವರೆಗೂ ಸಿಗುತ್ತೆ. ಇನ್ನೊಂದು ಬೆನಿಫಿಟ್ ಏನಂದರೆ, ಈ ಚಿಕ್ಕಪೇಟೆಯಲ್ಲಿ ಅಲ್ಲಿ ಇಲ್ಲಿ ಹೋಟೆಲ್ ಹುಡ್ಕೊಂಡು ಹೋಗೋದೇ ಕಷ್ಟ. ಈ ಸುದರ್ಶನ್ ಸಿಲ್ಕಲ್ಲಿ ಮೇಲೆ ಕ್ಯಾಂಟೀನು ಇದೆ, ಊಟ ಮಾಡಿಕೊಂಡು ಹೋಗ್ಬೋದು. ನಾವು ಸೀರೆ ಪರ್ಚೇಸ್ ಆದಮೇಲೆ ಇಲ್ಲೇ ತಿನ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಅಲ್ಲಿರೋ ಸ್ಟಾಫ್ಸ್ ಎಲ್ಲ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ರು, ಸಮಾಧಾನದಿಂದ. ನಮಗೆ ಯಾವ ಕಲರು, ಡಿಸೈನ್ಸು, ಯಾವ ಪ್ರೈಸು ಬೇಕಂದರೆ ಆ ಸೆಕ್ಷನಿಗೆ ಕರ್ಕೊಂಡೋಗಿ ತೋರಿಸ್ತಾರೆ. ನಾವು ಬೇಗ ಹೋಗಿರೋದ್ರಿಂದ ಅಂಗಡಿ ಖಾಲಿ ಇತ್ತು. ಜನ ಜಾಸ್ತಿ ಇದ್ದರೆ ಗಜಿಬಿಜಿ ಆಗುತ್ತೆ. ಜನ ಕಡಿಮೆ ಇದ್ದರೆ ಆರಾಮಾಗಿ ನೋಡಿ ತೊಗೋಬೋದು. ನಾವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ನೋಡಿ ತೊಗೊಂಡು, ಮೇಲೆ ಕ್ಯಾಂಟೀನ್ ಇದೆ, ಊಟ ಮಾಡ್ಕೊಂಡು ಹೋದ್ವಿ. ಇಲ್ಲಿನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ದಾವೆ ಈ ಸೆಕ್ಷನಲ್ಲಿ. ನಮಗೆ ಯಾವ್ಯಾವ ರೇಟಿಂದು ಬೇಕಂದರೆ ಯಾವ್ಯಾವ ರೇಟಿಂದ ಹೇಳ್ತಾರೆ ಅವರು, ಇಲ್ಲೋಗಿ ಅಂತ. ಆ ರೇಟಿನ ಸೆಕ್ಷನಲ್ಲಿ ನಾವು ಹೋದರೆ ತೋರಿಸ್ತಾರೆ. ಸಾಫ್ಟ್ ಸಿಲ್ಕಲ್ಲಿ ನೋಡ್ತಾ ಇದ್ವಿ. ಯೆಲ್ಲೋ ಕಲರ್ ತುಂಬ ಚೆನ್ನಾಗಿತ್ತು ಇದು. ಇದಕ್ಕೆ ಆಪೋಸಿಟ್ ಕಲರ್ ಬ್ಲೌಸ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಬಟ್ ನನ್ನ ಹತ್ರ ಯೆಲ್ಲೋ ಕಲರ್ ಇತ್ತು, ಹಂಗಾಗಿ ನಾನು ತೊಗೊಳ್ಳಿಲ್ಲ ಈ ಪೀಸು. ನನ್ನ ಫ್ರೆಂಡ್ ನೋಡ್ತಾ ಇದ್ದರು ತೊಗೊಳ್ಳೋದೇನು ಅಂತ. ಈ ಪೀಸಸ್ಸು ತುಂಬ ಚೆನ್ನಾಗಿದ್ದವು, ಅದೇ ಫ್ರೆಶ್ ಬಂದಿತ್ತಂತೆ ತೋರಿಸ್ತಾ ಇದ್ರು ಅವರು. ಇದರಲ್ಲಿ ಒಂದು 6 ಕಲರ್ ಏನೋ ಇತ್ತು, ತುಂಬ ಚೆನ್ನಾಗಿದ್ದವು. ಈ ಸೀರೆ ಅಂಗಡಿಗೆ ಹೋದರೆ ಯಾವತ್ತು ತೊಗೊಳೋದು ಯಾವತ್ತು ಬಿಡೋದು ಕನ್ಫ್ಯೂಸ್ ಆಗಿ ಹೋಗುತ್ತೆ. ₹4,700 ಚೆನ್ನಾಗಿದೆ ಸೀರೆ. ನನಗೆ ಈ ಸೀರೆ ಇಷ್ಟ ಆಗಿತ್ತು, ಆದರೆ ಯಾರೋ ತೊಗೊಂಡಿದ್ರು. ಇದೊಂದೇ ಪೀಸ್ ಇತ್ತಂತೆ, ಮೆಂತ್ಯ ಕಲರ್ ಆ್ಯಂಡ್ ಪರ್ಪಲ್ ಬಾರ್ಡ್ರು. ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ ನೋಡಿದೆ ನಾನು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಕೇಳಿದೆ ಅವ್ರಿಗೆ ಇನ್ನೊಂದು ಏನಾದರೂ ಇದೆಯಾ ನೋಡಿ ಅಂತ. ಇಲ್ಲ ಮೇಡಮ್ ಒಂದೇ ಪೀಸ್ ಅಂತ ಹೇಳಿದರು. ಸೀರೆ ಶಾಪಿಂಗ್ ಮುಗೀತು. ಇನ್ನು ಸುದರ್ಶನಲ್ಲೇ ಮೇಲೆ ಕ್ಯಾಂಟೀನ್ ಇದೆ. ನಾನು ನನ್ನ ಫ್ರೆಂಡು ಸೇರಿಸಿ ಮೇಲೋಗಿ ನೂಡಲ್ಸ್ ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಇನ್ನು ಇದನ್ನು ತಿಂದು ಇನ್ನು ಮತ್ತೆ ಬೇರೆ ಶಾಪಿಂಗ್ ಇದೆ, ಹೋಗ್ಬೇಕಿನ್ನು ಅಲ್ಲಿಗೆ. ವಲ್ಲಭ ಸಿಲ್ಕ್ಸ್, ಇದು ಸುದರ್ಶನ್ ಪಕ್ಕನೇ ಇರೋದು. ಇನ್ನೊಂದು ಸೀರೆ ಬೇಕಿತ್ತು ನನಗೆ, ನೋಡೋಣ ಅಂತ ನಾನು ನನ್ನ ಫ್ರೆಂಡ್ ಹೋದ್ವಿ. ಇಲ್ಲಿನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದ್ದವು. ಇಲ್ಲೊಂದು ಸೀರೆ ತೊಗೊಂಡೆ ನಾನು. ಹೆಣ್ಮಕ್ಳಂದರೆ ಹಾಗೆ ಅಲ್ವಾ, ಒಂದು ಸೀರೆ ತೊಗೊತೀವಂತ ಮನೇಲಿ ಹೇಳಿ ಹೋಗ್ತೀವಿ, ಅಲ್ಲಿ 4 ಸೀರೆ ತೊಗೊಂಬಂದಿರ್ತೀವಿ.
ಫ್ರೆಂಡ್ಸ್, ಈ ಶಾಪ್ ಬಂದು ಮಿಲನ್ ನಾವಲಿಟೀಸ್ ಅಂತ. ನನಗೆ ರಿಟರ್ನ್ ಗಿಫ್ಟ್ ಬೇಕಿತ್ತು. ಇದು ಹೋಲ್ಸೇಲ್ ಶಾಪ್ ಫ್ರೆಂಡ್ಸ್. ಇಲ್ಲಿ ಶಾಂಪಲ್ ಪೀಸ್ ಮಾತ್ರ ಇಟ್ಟಿದ್ದಾರೆ ಅವರು. ನಿಮಗೆ 100ರಿಂದ 1000 ಪೀಸ್ ಬೇಕಾದ್ರೂ ತರಿಸ್ಕೊಡ್ತಾರೆ. ಅವ್ರು ಗೋಲ್ಡನಲ್ಲಿ ಇಟ್ಟಿದ್ದಾರೆ. ನೋಡೋಣ ಬನ್ನಿ ಫ್ರೆಂಡ್ಸ್, ಯಾವ್ಯಾವ ಗಿಫ್ಟ್ಗಳಿದಾವೆ ಅಂತ. ಫ್ರೆಂಡ್ಸ್, ನಾನು ಈ ಶಾಪ್ನ ರೆಕಮೆಂಡ್ ಮಾಡ್ತೀನಿ. ಈ ಶಾಪಿಗೆ ಏನಾದರೂ ನೀವು ಬರೋದಿದ್ರೆ ಮಾರ್ಕೆಟಿಂದ ಹತ್ರನೇ ಆಗುತ್ತೆ. ರೈಟ್ ಸೈಡ್ ಅಲ್ಲೇ ಮೇನ್ ರೋಡಿಗೆ ಇದೆ. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ ಹೆಸರು ಹೇಳಿ ಹೋದರೆ ನಿಮಗೆ ಇನ್ನೂ 10% ಡಿಸ್ಕೌಂಟ್ ಹಾಕಿ ಕೊಡ್ತಾರೆ. ನಾನಿಲ್ಲಿ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ನೋಡ್ತಾ ಇದ್ದೀನಿ. ಇನ್ನು ನನಗೆ ಜಾಸ್ತಿ ರಿಟರ್ನ್ ಗಿಫ್ಟ್ ಬೇಕಿರೋದ್ರಿಂದ ನಾನು ಬಜೆಟ್ ಫ್ರೆಂಡ್ಲಿನೇ ನೋಡಬೇಕಾಗುತ್ತೆ. ಸ್ವಲ್ಪ ಆದರೆ ಓಕೆ, ಜಾಸ್ತಿ ಪ್ರೈಸ್ ತೊಗೋಬೋದು. ನನಗೆ ಒಂದು 200 ರಿಟರ್ನ್ ಗಿಫ್ಟ್ ಬೇಕಿತ್ತು. ಫ್ರೆಂಡ್ಸ್, ಹಿಂದ್ಗಡೆ ಏನು ನೋಡ್ತಾ ಇದ್ದೀರಾ, ಆನೆ, ಇನ್ನು ಹಸುಕರು, ದೀಪ, ವಾಟರ್ ಬಾಟಲ್, ಕಾಫಿ ಮಗ್ಗು ಪ್ರತಿಯೊಂದು ಇದೆ ಫ್ರೆಂಡ್ಸ್. ಇಲ್ಲಿ ಅರಿಶಿನ ಕುಂಕುಮದ ನೋಡ್ತಾ ಇದ್ದೆ. ಇದರಲ್ಲಿ 100 ಪೀಸ್ ಇದ್ದಾವೆ. ಇದ್ರ ಪ್ರೈಸ್ ಬಂದು 50 ರೂಪಾಯಿ ಅಂತೆ. ನಾನೊಂದು ಎತ್ಕೊಂಡೆ. ಇಲ್ಲಿ ನಾನು ಸ್ಟೀಲ್ ಬೌಲ್ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿತ್ತು. ಇದು ರೈಸ್ ಹಾಕಿ ಇಡ್ಬೋದು, ಗ್ರೇವಿನ ತರಕಾರಿ ಹಾಕಿಡಕ್ಕೆ ತುಂಬ ಚೆನ್ನಾಗಿದೆ. ತುಂಬ ತಿಕ್ಕಾಗಿತ್ತು. ರೇಟೂ ರೀಸನೇಬಲ್ ಅನಿಸ್ತು ನನಗೆ. 150ನೋ ಎಷ್ಟೋ ಇರ್ಬೋದು. ಇದು ನೀವು ಡಿನ್ನರ್ ಸೆಟ್ಟಾಗಿ ಯೂಸ್ ಮಾಡ್ಬೋದು. ಇವರೇ ಓನರ್ ಅಂಕಲ್. ಹೆಣ್ಮಕ್ಳುಗಳಂದ್ರೇ ಅಷ್ಟೇ, ಒಂದು ಪೀಸ್ ನೋಡಿ ಬಿಲ್ ಹಾಕ್ಸ್ಕೊಂಡೆ ಯಾವತ್ತೂ ಬರಲ್ಲ. ಒಂದಲ್ಲದೆ 10 ನೋಡ್ತೀವಿ ನಾವು. ಈ ಪೀಸ್ ಮಾತ್ರ ತುಂಬ ಯೂನಿಕ್ ಆಗಿತ್ತು, ತುಂಬ ಚೆನ್ನಾಗಿತ್ತು ಈ ಪೀಸು. ಈ ಬೌಲಲ್ಲಿ ಫ್ರೂಟ್ಸ್ ಹಾಕಿಡ್ಬೋದು, ಹೂ ಹಾಕಿಡ್ಬೋದು, ಯಾವುದಾದ್ರು ಫಂಕ್ಷನ್ಗೆ, ಪೂಜೆಗೆ ತುಂಬ ಚೆನ್ನಾಗಿತ್ತು. ಈ ಪೀಸ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ನೋಡೋಣ ನಾನು ಯಾವ ಪೀಸ್ ತೊಗೊಳ್ತೀನಿ, ನನಗೆ ಯಾವುದು ಬಜೆಟ್ ಫ್ರೆಂಡ್ಲಿ ಅನಿಸುತ್ತೆ ಅಂತ. ಈ ಥರದ್ದೆಲ್ಲ ಗ್ರಾಮ್ ಲೆಕ್ಕ ಕೊಡ್ತಾರೆ ಒಬ್ಬೊಬ್ಬರು, ಇಲ್ಲಾಂದರೆ ಪೀಸ್ ಲೆಕ್ಕನೂ ಕೊಡ್ತಾರೆ. ಹಾಯ್ ಫ್ರೆಂಡ್ಸ್, ನನ್ನ ಮಗಳಿಗೆ ಬುತ್ತಿ ರೊಟ್ಟಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನಾವು ರವೆ ದುಂಡಿ ಮಾಡ್ತಾ ಇದ್ದೀವಿ, ನಾವು ನಮ್ಮ ಫ್ರೆಂಡ್ಸ್ ಸೇರಿ. ನಿನ್ನೆ ಕರ್ಜಿಕಾಯಿ ಮಾಡಿದ್ವಿ, ಬಟ್ ವಿಡಿಯೋ ಮಾಡ್ಕೊಂಡು ಮರ್ತೋಯ್ತು. ಇವತ್ತು ರವೆ ದುಂಡಿ, ಇನ್ನೊಂದೇನು ಪವಿತ್ರ ಅದು ಶಂಕರಪಾಳೆ ನಮ್ಮ ಫ್ರೆಂಡ್ ಮಾಡ್ತಾರೆ, ನನಗೇನು ಬರಲ್ಲ. ಇವರು ನಮ್ಮ ಫ್ರೆಂಡು ರವೆ ಉರಿಯಾಕತ್ತಾರ. ಮೂವರು ಸೇರಿ ರವೆ ದುಂಡಿ ಶಂಕರಪಾಳೆ. ನಿನ್ನೆ ಕರ್ಜಿಕಾಯಿ ಮಾಡಿ ಮುಗಿಸಿದೀವಿ. ನಿನ್ನೆ ವಿಡಿಯೋ ಮಾಡ್ಕೊಂಡು ಮರ್ತೋಯ್ತು. ಮಾಡಿದ್ ತೋರಿಸ್ತೀವಿ ಕರ್ಜಿಕಾಯಿ, ಆದ್ರೆ ಮಾಡಿದ ವಿಧಾನ ಒಂದು 3 ಅವರ್ ಕರ್ಜಿಕಾಯಿ ಮಾಡಿರೋದು. ಇನ್ನು ಇದೆಷ್ಟು ಟೈಮ್ ಹಿಡಿಯುತ್ತೆ ನೋಡ್ಬೇಕು. ರವನ ತುಪ್ಪ ಹಾಕಿ ಹುರ್ಕೊಂಡಿದ್ದಾಯ್ತು. ಇಲ್ಲಿ ರವೆ ಬಿಸಿದಿರೋಕ್ಕೆ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಕಲಿಸ್ಕೋಬೇಕು ಗಂಟಿರ್ಲಾರಂಗೆ. ಗಂಟು ಏನಾದರೂ ಬಂದರೆ ಚೆನ್ನಾಗಿರಲ್ಲ, ಕ್ಲೀನಾಗಿ ಕಲಿಸ್ಕೋಬೇಕು. ಇದು ಸಕ್ಕರೆ ಪುಡಿ ಆದಮೇಲೆ ಕೊಬ್ಬರಿ ಪುಡಿ ಹಾಕ್ಕೋಬೇಕು. ಹಾಗೆ ಕೊಬ್ಬರಿ ಪುಡಿ, ಹಾಗೆ ಏಲಕ್ಕಿ ಪುಡಿ ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೋಬೇಕು, 3 ಗಂಟಿಲ್ಲಾರ್ದಂಗೆ. ನಾನು ದೊಡ್ಡ ಪಾತ್ರೆಗೆ ಹಾಕಿ ನಮ್ಮ ಫ್ರೆಂಡ್ ಕಲಿಸ್ತಾ ಇದ್ದಾರೆ. ಇಲ್ಲಿ ನಾವು 3 ಫ್ರೆಂಡ್ಸ್ ಸೇರಿ ಏನೋ ಕಾಮಿಡಿ ಮಾಡ್ತಾ ನಕ್ಕೊಂಡು ಉಂಡೆ ಕಟ್ತಾ ಇದ್ವಿ.
ಬಟ್ ಜಾಸ್ತಿ ಕ್ವಾಂಟಿಟಿ ಇದ್ದಾಗ ಜನ ಜಾಸ್ತಿ ಇದ್ರೇ ಬೇಗ ಮುಗ್ದೋಗುತ್ತೆ. ಸ್ವಲ್ಪ ಕ್ವಾಂಟಿಟಿ ಇದ್ದರೆ ನಾವೊಬ್ಬರೇ ಮಾಡ್ಬೋದು. ಅದೇನು ಕ್ಲೀನಾಗಿ ಕಲಿಸ್ಕೊಂಡಿದ್ವಿ ಅದನ್ನು ಸ್ಟವ್ ಮೇಲಿಟ್ಟು ಒಂದು ಸ್ವಲ್ಪ ಹಾಲು ಹಾಕಿ ಒಂದು 5 ನಿಮಿಷ ಬಿಡಬೇಕು, ಉಮ್ಗೊಯ್ಯುತ್ತೆ. ರವೆ ಒಂದು 5 ನಿಮಿಷ ಉಮ್ಗೊಯ್ದ್ಮೇಲೆ ಇದು ಉಂಡಿನ ಬಿಸಿದಾಗೆ ಕಟ್ಟಬೇಕು. ಆರಿದ ಮೇಲೆ ಕಟ್ಟೋಕ್ಕಾಗಲ್ಲ, ಮತ್ತೆ ಡ್ರೈ ಆಗುತ್ತೆ. ನಾವು ಬಿಸಿ ಬಿಸಿದೇ ಕಟ್ತಾ ಇದ್ದೀವಿ. ರವೆ ಉಂಡೆ ಮಾಡೋದು ತುಂಬಾ ಈಸಿ, ಒಂದು 5-10 ನಿಮಿಷದಲ್ಲೇ ಆಗೋಗ್ಬಿಡುತ್ತೆ. ನಾನು ಅವಾಗವಾಗ ರವೆದು ಉಂಡೆ ಮಾಡ್ತಾ ಇರ್ತೀನಿ, ಯಾಕಂದರೆ ಈಸಿ ಮೆಥಡ್ ಇದೆ, ಬೇಗನೂ ಮುಗಿಯುತ್ತೆ. ಫ್ರೆಂಡ್ಸ್, ನನ್ನ ಫ್ರೆಂಡು ಶಂಕರಪಾಳ್ಯ ಮಾಡ್ತಾ ಇದ್ದಾರೆ. ಅದ್ರ ಮೆಜರ್ಮೆಂಟು ಏನೇನು ಬೇಕಂತ ಹೇಳ್ತಾರೆ. ಏನೇನು ಬೇಕು ಪವಿತ್ರ? 1 ಲೋಟ ಹಾಲು, 1 ಲೋಟ ಸಕ್ಕರೆ, ಹಾಲಲ್ಲಿ ಸಕ್ಕರೆ ಕರಗಿಸ್ಬೇಕು, 1 ಲೋಟ ಡಾಲ್ಡಾ ತುಪ್ಪು. ಡಾಲ್ಡಾ ಅದನ್ನು ಬಿಸಿ ಮಾಡಿ ಕರಗಿಸಿ, ವನಸ್ಪತಿ ಅಂತಾರೆ ಅದಕ್ಕೆ. ಅದು ತಗೊಂಡು 3 ಸೇರಿಸ್ಬೇಕು. 3 ಕ್ವಾಂಟಿಟಿ ಸೇಮ್ ಹಾಕ್ಬೇಕು. ಅದರಲ್ಲಿ ಎಷ್ಟು ಮೈದಾ ಹಿಟ್ಟು ಹಿಡಿಸುತ್ತೆ ಚಪಾತಿ ಹದಕ್ಕೆ ಕಲಿಸ್ಕೋಬೇಕು. ನಾನಿಲ್ಲಿ ಒಂದು ಪಾತ್ರೆಗೆ ಡಾಲ್ಡಾ ಹಾಕಿ ಕಾಸ್ಕೊಂಡಿದ್ದೀನಿ. ಆ ಡಾಲ್ಡಾನ ಹಾಲು ಸಕ್ಕರೆ ಏನು ಮಿಕ್ಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಹಾಕ್ಕೋಬೇಕು. ಅದಾದಮೇಲೆ ಇದಕ್ಕೆ ಎಷ್ಟು ಕ್ವಾಂಟಿಟಿ ಹಿಟ್ಟು ಹಿಡಿಸುತ್ತೆ ಅಷ್ಟು ಮಾತ್ರ ನಾವು ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಚಪಾತಿ ಯಾವ ಥರ ಲಟ್ಟಿಸ್ತೀವಿ ಆ ಥರ ಲಟ್ಟಿಸ್ಬಿಟ್ಟು ಕೊರೆದು ಎಣ್ಣೆಲಿ ಕರಿಬೇಕು. ಫ್ರೆಂಡ್ಸ್, ಇಲ್ಲೇನು ನೋಡ್ತಾ ಇದ್ದೀರಾ, ಚಪಾತಿ ಅದಕ್ಕೆ ಕಲಿಸ್ಕೊತಾ ಇದ್ದಾರೆ ನನ್ನ ಫ್ರೆಂಡು. ನಾವು ಚಪಾತಿನ ಸ್ವಲ್ಪ ತಿಕ್ಕಾಗಿ ಲಟ್ಸ್ಕೋಬೇಕು ತೇಳು, ಆದರೆ ಚೆನ್ನಾಗಿ ಬರಲ್ಲ. ತಿಕ್ಕಾದ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಮಾಡಿ ನೋಡಿ, ಟ್ರೈ ಮಾಡಿ.